ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತಿನ ಸ್ಪೆಷಲ್ ಏನಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಹೇಳ್ಬೋದು. ಇದನ್ನು ಮುಟ್ಕಿ ಅಂತ ಕರೀತಾರೆ. ಜೋಳದ ರೊಟ್ಟಿಯಲ್ಲಿ ಮಾಡೋದು ಮುಟ್ಕಿ ಅಂತ. ತುಂಬಾ ಹೆಲ್ತಿ ಅಂತಲೇ ಹೇಳ್ಬೋದು. ಮಾಡೋದು ತುಂಬಾ ಈಸಿ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಬನ್ನಿ, ಯಾರೆಲ್ಲ ನನ್ನ ಚಾನಲಾಗಿ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಅದಕ್ಕೆ ನೋಡಿ, ಈ ಥರ ಜೋಳದ ರೊಟ್ಟಿ ಮಾಡಿ ಇಟ್ಟಿರ್ತೀವಲ್ವ, ಆ ಥರ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ರು ಅದೇ ಹಿಟ್ಟಲ್ಲಿ ಮುಟ್ಕಿ ಮಾಡೋದು. ಈಗ ಜೋಳದ ರೊಟ್ಟಿನ ತಟ್ಕೊಳ್ಳೋಣ. ಜೋಳದ ರೊಟ್ಟಿನ ತುಂಬ ತೆಳುವಾಗಿ ತಟ್ಟೋದು ಬೇಡ, ಸ್ವಲ್ಪ ಮಂದಕ್ಕೆ ತಟ್ಕೊಳ್ಳೋಣ. ಮುಂದೆ ಗೊತ್ತಾಗುತ್ತೆ ಏನಕ್ಕೆ ಮಂದಕ್ಕೆ ತಟ್ತಾ ಇದ್ದೀವಿ ಅಂತ. ನೋಡಿ, ಈ ಥರ ಜೋಳದ ರೊಟ್ಟಿನ ಲಟ್ಟಿಸ್ಕೊಂಡು ನಂತರ ಜೋಳದ ರೊಟ್ಟಿನ ಸ್ಟವ್ ಮೇಲೆ ಬೇಯಿಸ್ಕೊಂಬಿಡೋಣ. ಜೋಳದ ರೊಟ್ಟಿ ಮಾಡಿದ್ರೆ ಮನೆಯಲ್ಲೇ ಎಷ್ಟು ಸ್ವಲ್ಪ ಗಲೀಜಾಗುತ್ತೆ ಅನ್ನೋದು ಗೊತ್ತಿರುತ್ತೆ. ಈ ವಿಡಿಯೋ ನೋಡಿ ಏನಕ್ಕೆ ಇಷ್ಟು ಗಲೀಜಾಗಿದೆ ಅಂತ ಬೇಜಾರು ಮಾಡ್ಕೊಂಡು, ಬಟ್ ನಾನು ರೊಟ್ಟಿನ ಹಾಕಿ ನಂತರ ಇದನ್ನು ನಿಮಗೆ ಮುಟ್ಕಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ರೊಟ್ಟಿ ಬೆಂದಿದೆ. ನಂತರ ಇದಕ್ಕೆ ಹಸಿ ಬೆಳ್ಳುಳ್ಳಿ, ಒಂದು ರೊಟ್ಟಿಗೆ ನಾನು ಒಂದು 4-5 ಪೀಸ್ ಬೆಳ್ಳುಳ್ಳಿ ಹೆಸರುಗಳನ್ನ ತಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಒಂದು ರೊಟ್ಟಿಗೆ ಎಷ್ಟು ಬೇಕು ಅಂತ ನಿಮ್ಗೆ ಅಳತೆ ಗೊತ್ತಾಗುತ್ತೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಕುಟಾಣಿಯಲ್ಲಿ ಈ ಥರ ಕುಟ್ಕೊಳ್ಳೋಣ. ನಿಮಗೆ ಕುಟಾಣಿ ಇದ್ದರೆ ಈ ಥರ ಕುಟ್ಕೋಬೋದು. ನಂತರ ರೊಟ್ಟಿ ಬೆಂದಿರೋದನ್ನು ಬಿಸಿ ಬಿಸಿಯಲ್ಲೇ ಈ ಥರ ಕುಟಾಣಿಯಲ್ಲಿ ಕುಟ್ಕೋಬೇಕು. ಮುಟ್ಕಿ ಮಾಡೋ ಥರ ಅಂದರೆ ಈ ಥರ ನೋಡಿ, ಬಿಸಿ ಇದ್ದಾಗಲೇ ಮಾಡ್ಕೋಬೇಕು. ಆಮೇಲೆ ರೊಟ್ಟಿನ ನಾನು ಹೇಳ್ದಂಗೆ ಸ್ವಲ್ಪ ಮಂದಕ್ಕೆ ಹಾಕಬೇಕು. ತುಂಬ ಜೋಳದ ರೊಟ್ಟಿ ಎಲ್ಲ ತೆಳುಗೆ ತಟ್ತಿರಲ್ಲ, ಆ ಥರ ಬೇಡ. ನೋಡಿ, ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟೋದು ಅಷ್ಟೇ. ಬಟ್ ನಾವು ಈಸಿ, ಬಟ್ ಹೆಲ್ತ್ ತುಂಬಾ ಒಳ್ಳೆಯದು. ಹೊಟ್ಟೆ ನೋವು ಇದ್ದಾಗ, ಹೊಟ್ಟೆ ಉಬ್ಬರ ಇದ್ದಾಗ ಈ ಥರ ಮುಟ್ಕಿನ ಮಾಡ್ಕೊಂಡು ತಿಂತಾರಂತೆ ಉತ್ತರ ಕರ್ನಾಟಕದಲ್ಲಿ. ಆ್ಯಂಡ್ ಬಾಣಂತಿಯರಿಗೆ ಇದನ್ನು ಸ್ಪೆಷಲಾಗಿ ಕೊಡ್ತಾರಂತೆ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟೋಣ. ಆಮೇಲೆ ಇದು ನೋಡಿ, ಒಂದು ಉಂಡೆ ಈ ಥರ ಮಾಡ್ಕೊಂಡು ತಿಂದ್ಬಿಟ್ರೆ ತುಂಬಾ ಹೊಟ್ಟೆ ತುಂಬುತ್ತೆ. ಆಮೇಲೆ ಎಲ್ಲ ಹಸಿಯಾದ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ, ಹಸಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು, ನಿಮ್ಮ ಖಾರದ ಪುಡಿ, ನಿಮ್ಗೆ ಖಾರ ಬೇಡ ಅಂದರೆ ಖಾರದ ಪುಡಿ ಸ್ಕಿಪ್ ಮಾಡ್ಕೋಬೋದು. ಈ ಥರ ಎಲ್ಲ ಹಾಕೋದ್ರಿಂದ ಒಂಥರ ಸ್ಪೆಷಲ್ ಟೇಸ್ಟೇ ಕೊಡುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಈ ಕಲ್ಲಲ್ಲಿ ಕುಟಾಣಿಯಲ್ಲಿ ಕುಟ್ಟೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬೇರೆ ಇರುತ್ತೆ, ನೀವು ಮಿಕ್ಸಿಗೆ ಹಾಕಿದ್ರೆ. ನೋಡಿ, ಈಗ ಮುಟ್ಕಿ ಆಯಿತು. ನಂತರ ಇದಕ್ಕೆ ಏನು ಮಾಡಬೇಕು ಅಂದರೆ ಈ ಥರ ಸ್ವಲ್ಪ ಹೋಲ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ತಿಂದರೆ ಮುಟ್ಕಿ ಮುಗಿಯುತ್ತೆ. ಇಲ್ಲಾಂದರೆ ನೀವು ಇದ್ರ ಜೊತೆಗೆ ಸ್ವಲ್ಪ ಚಟ್ನಿನೂ ಮಾಡ್ಕೋಬೋದು, ಖಾರ ಚಟ್ನಿನ. ನೀವು ಖಾರ ಹಾಕಲಿಲ್ಲ ಅಂದರೆ. ಈಗ ನೆಕ್ಸ್ಟ್ ಇನ್ನೊಂದು ರೊಟ್ಟಿನ ಬೇಯಿಸಿದ್ದೀನಿ. ಬೇಯಿಸಿದ ತಕ್ಷಣ ಹಾಕಬೇಕಲ್ವ, ಅದರಿಂದ ಈಗ ಅದಕ್ಕೂ ಅಷ್ಟೇ ಬೆಳ್ಳುಳ್ಳಿ. ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪು, ಅಚ್ಚ ಖಾರದ ಪುಡಿ, ಉಪ್ಪು, ಮತ್ತು ಇನ್ನೊಂದು ರೊಟ್ಟಿನ ಅದೇ ಥರ ಮುಟ್ಕಿನ ಮಾಡಿ ತೋರಿಸ್ತಾ ಇದ್ದೀನಿ. ಟೋಟಲಿ 2 ಮುಟ್ಕಿಗಳನ್ನ ಮಾಡಿದ್ದೆ, ಅದರಿಂದಾಗಿ ನಿಮಗೆ ತೋರಿಸ್ದೆ. ತುಂಬಾ ಟೇಸ್ಟಿ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕ ಸ್ಪೆಷಲು. ಒಂದು ಸಲ ಮಾಡಿ ಹೇಗಿತ್ತು ಅಂತ ಹೇಳಿ. ನಂತರ ನೋಡಿ, ಈ ಥರ ಎಲ್ಲ ಮಸಾಲೆ ಕುಟ್ಟಿ ಈಗ ಬಿಸಿ ಬಿಸಿ ರೊಟ್ಟಿನ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸವಿಯಲು ಸಿದ್ಧ ಅಂತಲೇ ಹೇಳ್ಬೋದು. ಅಂದರೆ ಇದು ಸ್ವಲ್ಪ ಬಿಸಿ ಇದ್ದಾಗಲೇ ತಿನ್ಕೋಬೇಕು, ಆರದ ಮೇಲೆ ಚೆನ್ನಾಗಿರಲ್ಲ. ಬೇಕಾದರೆ ಇದನ್ನು ಚೆನ್ನಾಗಿ ಕೊಟ್ಟು ಅದರ ಜೊತೆಗೆ ನೀವು ತುಪ್ಪನೋ ಎಣ್ಣೆನೋ ಹಾಕೋಬೋದು. ಬಟ್ ಇದಕ್ಕೆ ಎಣ್ಣೆ ಹಾಕಿದ್ರೆ ತುಂಬ ಟೇಸ್ಟಿ ಆಗಿರುತ್ತೆ. ನೋಡಿ, ಈಗ ಸಿದ್ಧ ಆಯಿತು. ಈಗ ನಿಮಗೆ ಯಾವ ರೀತಿ ತಿನ್ನೋದು ಅಂತ ಹೇಳಿದ್ದೀನಿ. ಎಣ್ಣೆ ಹಾಕಿ ತಿನ್ನಿ. ನಾನು ಆಗಲೇ ಹೇಳ್ದಂಗೆ ಹೊಟ್ಟೆ ನೋವು ಇದ್ದಾಗ, ಆಮೇಲೆ ಬಾಣಂತಿಯರಿಗೆ ಉತ್ತರ ಕರ್ನಾಟಕದಲ್ಲಿ ಈ ಥರ ಮುಟ್ಕಿನ ಮಾಡಿಕೊಡ್ತಾರಂತೆ. ಆ್ಯಕ್ಚುಲಿ ಇದನ್ನು ನೀವು ಜೋಳದ ಹಿಟ್ಟು ಅಂತಲ್ಲ, ಇದೆಲ್ಲ ಚಪಾತಿ ಬಿಸಿ ಚಪಾತಿ ಇದ್ರೂ ಈ ಥರ ಮಾಡ್ಕೋಬೋದು. ಮತ್ತು ಅಕ್ಕಿ ರೊಟ್ಟಿಯಲ್ಲೂ ಕೂಡ ಈ ಥರ ಮಾಡ್ಕೋಬೋದು. ಬಟ್ ಜೋಳ ಹೆಲ್ತಿ ಅಂತ ಈ ಥರ ನೋಡಿ, ಈ ಥರ ಚೆನ್ನಾಗಿ ಉಂಡೆ ಕಟ್ಟಿ ಎಣ್ಣೆ ಹಾಕಿಬಿಟ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಮುಟ್ಕಿ ರೆಡಿ ಆಯಿತು. ಸವಿಯಲು ಸಿದ್ಧ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.